ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನುಮಯನಹಟ್ಟಿ ಗ್ರಾಮದಲ್ಲಿ ಸ್ವಚ್ಛತಾ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿನ ಚರಂಡಿಗಳು ಕಸ ಮತ್ತು ಗಿಡಗಂಟಿಗಳಿಂದ ತುಂಬಿ ಹೋಗಿರುವ ಪರಿಣಾಮ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರೋಗಬಾಧೆಯಿಂದ ಹಲವರು ಆಸ್ಪತ್ರೆಗಳಿಗೆ ದಾಖಲಾಗಿದ್ದು ಕೂಡಲೇ ಸ್ವಚ್ಛತಾ ಕಾರ್ಯ ಕೈಗೊಂಡು ಸಮಸ್ಯೆ ಪರಿಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಪಿಆರ್ ದೇವಾನಂದ್ ಹಾಗೂ ಬೇಬಿಬಾಯಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿರಂಜನ್, ಪ್ರಕಾಶ್, ಮಲ್ಲೇಶ್ ನಾಯಕ್, ದೇವಾನಂದ್ ರೆಡ್ಡಿ ನಾಯಕ್, ತಿಪ್ಪೇಸ್ವಾಮಿ, ಸಾಗರ್, ಶೋಭಾಬಾಯಿ, ಬೇಬಿಬಾಯಿ, ಸೇಬುಬಾಯಿ, ಗೋಮಿಬಾಯಿ, ಲೋಕೇಶ್, ಬಸವರಾಜ್, ರಾಘವೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎನ್ ಮಹದೇವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮನಮನಹಟ್ಟಿ ಗ್ರಾಮದ ದೇವಾನಂದನಾದ ನಾನು ಹಿಂದೆ 2022-23ನೇ ಸಾಲಿಂದ ಇಲ್ಲಿವರೆಗೂ 2026 ಪಂಚಾಯತಿ ಅಧಿಕಾರಿಗಳಾದ ಗ್ರಾಮ ಪಂಚಾಯತಿ PDO ಅವರಿಗೂ ಅರ್ಜಿ ಕಳಿಸಿದ್ವಿ. ಅವರು ಅದನ್ನು ಏನು ಮಾಡಬೇಕು ಸೂಚನೆ ಎಲ್ಲ ರೆಡಿ ಮಾಡಿ ತಾಲೂಕು ಆಫೀಸಿಗೆ ಕಳಿಸಿದ್ದಾರೆ, ತಾಲೂಕು ದಂಡಾಧಿಕಾರಿಗೆ ಕಳಿಸಿದ್ದಾರೆ. ಅಲ್ಲಿಂದ ಅವರು ಮೇಲೇನೂ ಕಳಿಸಿದ್ದಾರೆ. ಅವರು ಬಂದು ಎಷ್ಟು ಹೇಳಿದ್ರು ಮಾಡಿದ್ರು ಅವರು ಅವ್ರ ಕೆಲಸ ಮಾಡಿದ್ದಾರೆ. ಮುಂದಿನ ಯಾವ ಅಧಿಕಾರಿಗಳು ಈ ಬಂದು ಈ ಸಮಸ್ಯೆಗಳನ್ನ ಯಾರು ಪರಿಹರಿಸಿಲ್ಲ. ಏನು ಸಮಸ್ಯೆ? ಚರಂಡಿ ನೀರನ್ನು ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಬಿಟ್ಟಿಲ್ಲ. ಚರಂಡಿಯಲ್ಲಿರೋ ಎಲ್ಲ ಬಂದ್ ಆಗಿದ್ದಾವೆ. ಮನಮನಹಟ್ಟಿಯಲ್ಲಿ 4 ಜನ ಡೆಂಗ್ಯೂ ರೋಗಿಗಳಾಗಿದ್ದಾರೆ. 4 ಜನನು ದುರ್ಗದ ಆಸ್ಪತ್ರೆಯಲ್ಲಿ ಇಬ್ಬರಿದ್ದಾರೆ, ನಾಯಕನಹಳ್ಳಿಯಲ್ಲಿ 2 ಅಡ್ಡಾಡ್ತಿದ್ದಾರೆ. ಮತ್ತೆ ಒಂದು ಜೀವಂತ ಹೆಣವಾಗಿದೆ. ಈ ರೀತಿಗಳು ತೊಂದರೆಗಳಾಗ್ತಾ ಇದೆ. ಚರಂಡಿ ನೀರು ಮುಂದೆ ಹೋಗ್ಲಿಕ್ಕೆ ಎಲ್ಲ ಅನುಕೂಲ ಮಾಡಬೇಕು. ಅನುಕೂಲ ಮಾಡದೇ ಇದ್ದಲ್ಲಿ ರಸ್ತೆಯನ್ನು ನಾವು ಬಂದ್ ಮಾಡ್ತೇವೆ. ಪಂಚಾಯತಿಗೆ ಮುದ್ರೆ ಬೀಗ ಹಾಕಿ ಮುಷ್ಕರ ಮಾಡುತ್ತೇವೆ, ರಸ್ತೆ ತಡೆಯನ್ನು ಮಾಡುತ್ತೇವೆ ಪರಿಹರಿಸಿ. ನಮ್ಮ ಹೆಸರು ಮನ್ಮನಹಟ್ಟಿ ಅಂತೇಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಎನ್ ಮಹದೇವಪುರ ಪಂಚಾಯತಿ. ನಮಗೆ ಇಲ್ಲಿ ಭಾಳ ಸಮಸ್ಯೆ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ, ಓಡಾಡೋಕ್ಕೂ ಸಮಸ್ಯೆ ಆಗಿದೆ. ಊರೆಲ್ಲ ಜ್ವರ, ಡೆಂಗು ಅಂತ ಬಂದು ಎಲ್ಲ ಆಸ್ಪತ್ರೆ ಸೇರಿದೆ. ನಮಗೆ ಆದಷ್ಟು ಇದು ಸಮಸ್ಯೆ ಬಗೆಹರಿಸ್ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂತಿದ್ದೀವಿ. ನಿಮ್ಮ ಹೆಸರಮ್ಮ? ಬೇಬಿಬಾಯಿ ಸರ್. ಯಾವ ಊರು?